ಗೆ ಶ್ರೀಯುತ ಗಣೇಶ್ ಭಟ್ ಅವರು ಬಂದಿದ್ದಾರೆ. ಅವರು ತುಂಬಾ ವೆಲ್ ನೋನ್ ಪರ್ಸನ್, ನಿಮ್ಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ. ಅವರು ತುಂಬಾ ಅಭಿಮಾನದಿಂದ, ನಾನು ಅವರು ಅಯೋಧ್ಯೆಗೆ ಹೋದಾಗಲೇ ಅವ್ರ ಮಿಸಸ್ಗೆ ವಿಶ್ ಮಾಡಿದ್ವಿ. ಬಂದ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರನ್ನ ಕರೆದು ನಮ್ಮ ಸಂಘದಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳಿದ್ದೆ. ಪಾಪ ಅವರು ಅದಕ್ಕೆ ಬಿಡುವಿಲ್ಲದೆ ಇರೋ ಟೈಮಲ್ಲೂ ಸಹ ಬಿಡುವು ಮಾಡಿಕೊಂಡು ನಮ್ಮ ಚಿಕ್ಕ ಸಂಸ್ಥೆಗೆ ಬಂದಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು ಅವರಿಗೆ. ಗಣೇಶ್ ಭಟ್ ಅವರು ಅಯೋಧ್ಯೆಯಲ್ಲಿ ಅವರ ಎಕ್ಸ್ಪೀರಿಯನ್ಸು ಮತ್ತು ಅವರ ಶಿಲ್ಪಕಲೆ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕೇಳ್ಕೋಬೇಕು ಅಂತ. ಸನಾತನೀಯ ಸಾಂಸ್ಕೃತಿಕ ಬಂಧು ಭಗಿನಿಯರೇ, ಇವತ್ತು ಒಂದು ಒಳ್ಳೆಯ ದಿನದ ಒಳ್ಳೆಯ ಸಮಯದಲ್ಲಿ ನಾವು, ಯಾಕೆಂತಂದ್ರೆ ಮಂಗಳವಾರ ಮಾಡಿದ್ದು ಮತ್ತೆ ಮತ್ತೆ ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತಿದೆ. ನಾವು ಅಯೋಧ್ಯೆಯ ವಿಷಯದಲ್ಲಿ ನಾವಿವತ್ತು ಚಿಂತನೆಯನ್ನು ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ, ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗ್ಲಿ ಅಂತ, ಚಿಂತನೆಯನ್ನು ಹೇಗೆ ಮಾಡ್ತಾರೆ ನೋಡಿ. ಇದು ಮಾಡಿದ್ದು ಹೇಗೆ ಅಂತ ಸ್ವಲ್ಪ ಬ್ರೈಟ್ ಮಾಡ್ತೇನೆ. ನೀವು ಈ ಕಡೆ ಬಂದ್ಬಿಡಿ. ಇದು ನೋಡಿ, ಶಿಲ್ಪ ಕೆತ್ತನೆ ಮಾಡುವಾಗ ಯಾವ ರೀತಿ ಕೆತ್ತನೆ ಮಾಡಿದೆ ಅಂತ ಇದು ನನ್ನ ಶಿಲ್ಪ. ಮೈಕೇನ್ ಬೇಕು ಅಂತೇನಿಲ್ಲ ಅಲ್ಲ, ಅವರು ಅದಕ್ಕೆ ಹಿಡಿದಿದ್ದಾರೆ. ನೋಡಿ, ಆ ಕೆತ್ತನೆಯ ಭಾಗಗಳೆಲ್ಲ ಹೇಗಿದೆ ಅನ್ನೋದು ಗೊತ್ತಿರುತ್ತೆ. ಹಾಗೆ ಮೊಬೈಲ್ ನಲ್ಲಿ ಮಾಡಿದಂಥದ್ದು ಒಂದು. ಹೌದು, ಇದೆ ಆಕಾಶ ನೋಡಿ, ಆಕಾಶದ ಬಣ್ಣ ಹೇಗಿದೆ ನೋಡಿ, ಅದೇ ಬಣ್ಣದಲ್ಲಿ ಇದೆ ಅಲ್ವಾ ಇದು. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ತಾಗಿಸಿದ್ರೆ ಕಪ್ಪಾಗ್ಬಿಡುತ್ತೆ. ಅದ್ ನೋಡಕ್ ಮಾಡುವಾಗ ಕೆಲವು ಈ ರೀತಿಯ ಹೊಸ ತಂತ್ರಗಾರಿಕೆಯನ್ನು ಕೂಡ ನಾವು ಬಳಸಿದ್ದೀವಿ. ಅಂದ್ರೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ತಾರಲ್ಲ, ಆಮೇಲೆ ಕಪ್ಪಾಗಿ ಹೋಗುತ್ತೆ ಅದು. ಹೌದು, ಹೋಗ್ ಮಂಜು ಮೇಲು. ಇನ್ನು ಪೂರ್ತಿ ಶಿಲ್ಪ ರೆಡಿ ಆದ ನಂತರ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೇನೆ ನೋಡಿ. ನಿಮ್ಗೆ ಸಂಪೂರ್ಣ ರಾಮ ಕೃಪಾ ಕಟಾಕ್ಷ ಆಗೋಗಿದೆ. ಈ ತರ ಮಾಡ್ಬೇಕು ಅಂದ್ರೆ ಸುಮ್ಮನೆ ಆಗತ್ತೆ. ಇದು ನೋಡಿ, ಈಗ ಪೂರ್ತಿ ರಾಮ ರೆಡಿ ಆದ ನಂತರ ಹೇಗೆ ಕಂಡ ಅಂತ. ನೋಡಿ, ಇದು ನೋಡಿ ನೋಡಿ. ಹಾ ಹಾ,
ಬಾವಳಿ ಇಲ್ಲ. ಇದನ್ನ ನಾನು ನಮ್ಮ ಯಜಮಾನ್ರಿದ್ದಾರೆ ಅವ್ರ ಮೊಬೈಲ್ ಬಗ್ಗೆ ನಿಮ್ಗೆ ಕಳಿಸ್ತೇನೆ, ನೋಡ್ಬೋದು. ಇದು ನೋಡಿ ಕೆಳಗಡೆಗೆ ಕಮಲ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಎಲ್ಲ ಭಾರತೀಯ ಶೈಲಿಯನ್ನ ಇದರೊಳಗಡೆ ಅಳವಡಿಸ್ತೇವೆ. ಕೆಳಗಡೆದ ಪಲ್ಲವ ಶೈಲಿ ನೋಡಿ. ಆಂಜನೇಯನನ್ನ ಬಾಲಾಂಜನೇಯನನ್ನಾಗಿ ಮಾಡಿದ್ದೆ. ಅರ್ಧ ನಿಮಿಲಿತ ನೇತ್ರ, ಪೂರ್ತಿ ರಾಮನ್ ನೋಡಿರ್ಲಿಲ್ಲ ಅವನು, ಬಾಲಕ ಅವನು ಕೂಡ. ಹಾಗೆ ಸಂಯೋಜನೆ ಮಾಡಿಕೊಂಡಂತಹದ್ದು ನೋಡಿ. ಏಕಶಿಲೆಯಲ್ಲಿ ಧನಸ್ಸು ಮತ್ತೆ ಬಾಣ ಹಿಡಿದ ಹಾಗೆ. ಬ್ರಹ್ಮ ನೋಡಿ ಪಕ್ಕದಲ್ಲಿದ್ದಾನೆ, ದಶಾವತಾರ ಇದೆ ನೋಡಿ. ಮೇಲ್ಗಡೆಗೆ ಸಿಂಹ, ರಾಶಿಯಲ್ಲಿ ಸೂರ್ಯ, ಸ್ವಕ್ಷೇತ್ರ ರಾಮನಿಗೆ. ದಶಾವತಾರಗಳು, ಕರ್ಣಕುಂಡಲಗಳು, ಮಕರ ತೋರಣಗಳು, ಅವಧ್ಯ ಶೈಲಿ, ಉತ್ತರ ಭಾರತದ ಅವಧ್ಯ ಶೈಲಿಯನ್ನು ಹೆಚ್ಚು ಪ್ರಧಾನವಾಗಿ ಇಟ್ಕೊಂಡದ್ದು. ಈ ಕಡೆ ಗರುಡ ಇದೆ ನೋಡಿ. ಗರುಡನ 2 ರೆಕ್ಕೆಗಳನ್ನ ನೋಡ್ಬೋದು ನೀವು. ಪೀಠದಲ್ಲಿ ಕಮಲ ಕೂಡ ಅಲಂಕೃತಗೊಂಡು ಬಂದಿದೆ ಅಂತ ಹೇಳಿದಾಗ ನೋಡಿ, ಅದನ್ನು ಕೂಡ ನೀವು ನೋಡ್ಬೋದು. ಯಾವುದು ಇದೆ, ಅದು ಮೊಬೈಲ್ ನಲ್ಲಿದೆ. ಕಳಿಸ್ತಾರೆ ಬಿಡಿ, ಮೊಬೈಲಲ್ಲಿ ಆಮೇಲೆ ಕಳಿಸ್ತಾರೆ, ಗ್ರೂಪಲ್ಲಿ ಹಾಕ್ತಾರೆ ಬಿಡಿ. ನೋಡಿ, ಈ ರೀತಿಯಾಗಿ ಅವರು ಪ್ರತಿ ದಿವಸ ನಡೀತಾ ಇರ್ತೀವಿ. ಡೈಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಶುರು ಮಾಡ್ತಾ ಇದ್ದೀವಿ. ಪ್ರತಿ ದಿವಸ 2-3 ಸಾರಿ ಈ ವೇದ ಮಂತ್ರ ಘೋಷಣೆ ಮಾಡ್ತಾ ಇದ್ವಿ. ಹೀಗೆ ಇದು ಅರ್ಧ ಆಗಿದೆ. ಅರ್ಧ ಆದವಾಗ ಪಾಲಿಶ್ ಇಲ್ಲದೆ ಇದ್ರೆ ಹೇಗೆ ಕಾಣ್ತಾ ಇತ್ತು ನೋಡಿ ಅವ್ರಿಗೆ. ಪಾಲಿಶ್ ಮಾಡುವ ಮೂರು ಉದ್ದೇಶ. ನಿಮಗೆ ಒಂದೊಂದು ಅಂಗಾಂಗಗಳು ಮಾಡ್ಬೇಕಾದ್ರೆ ಪ್ರೇರೇಪಣೆ ಆಗೋದನ್ನು ಅಲ್ವಾ? ಯಾಕಂತಂದ್ರೆ ಸರ್ವಾಂಗ ಸುಂದರವಾಗಿರ್ಬೇಕು ಅನ್ನೋದು ಈ ಶಿಲ್ಪಶಾಸ್ತ್ರದ ಮೊದಲ ಕೋಣ. ಆಮೇಲೆ ಇದರೊಳಗಡೆ ಅಂಗ ಊನ ಆಗ್ಬಾರ್ದು. ಈಗ ಇದನ್ನ ನೀವು ನೋಡಿದ್ರೆ ಅಜಾನುಬಾಹು ಅನ್ನೋ ಶಬ್ದ ಇದೆಯಲ್ಲ, ಆ ಜಾನುಬಾಹು ಅಂತಂದ್ರೆ ಜಾನುವಿನ ತನಕ ಯಾವನ ಬಾಹುವು ವಿಸ್ತೃತಗೊಂಡಿರ್ತದೋ ಅವನು ಅಂತ ಅರ್ಥ. ಹಾಗೆ ಈ ಶಿಲ್ಪದಲ್ಲಿ ನೀವು ಎದುರುಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲಿಲ್ಲ, ಅಳತೆ ಮಾಡಿದ್ರೆ ಈ ರಾಮ ಲಲ್ಲನ ತೋಳು, ಕೈ ಜಾನುವಿನ ಮಂಡಿಯ ತನಕ ಬರ್ತದೆ. ಚೇರ್ ತೆಗೆದ್ಬಿಡಿ, ಹಿಂದಕ್ಕೆ ಹಾಕೋ, ಹಿಂದಕ್ಕೆ ಬಂದಿರೋದು. ಇದು ಕ್ಲೋಸಪ್ ಎಲ್ಲ ತುಂಬಾ ಇದೆ. ಒಂದೆರಡು ಕ್ಲೋಸಪ್ ಅನ್ನು ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ಡೀಟೇಲ್ ನಿಮಗೋಸ್ಕರ ತೋರಿಸ್ತೇನೆ ಎಷ್ಟು ಡೀಟೇಲ್ ಇತ್ತು ಅಂತ. ಇದು ನೋಡಿ, ಇದು ಸೊಂಟದ ಅಲ್ಲಿ ಆಭರಣಗಳಿದೆಯಲ್ಲ ನೋಡಿ, ಇದರೊಳಗೆ ಕಟ್ಟಿದ ಬಟ್ಟೆಯ ತುಂಡು ಎರಡು ಸೈಡ್ ಕಟ್ಟಿದ್ದು, ಈ ಗೆಜ್ಜೆ ಸರಗಳು ಮತ್ತೆ ಈ ಸುರಿಗೆ ಹೂವಿನ ಮಾಲೆಯನ್ನ ಕಟ್ಕೊಂಡಿದ್ದಾನೆ ಅವನಂತ ಮಗು. ಇದು ನೋಡಿ, ಇದು ಗೆಜ್ಜೆಗಳನ್ನು ಕಟ್ಟಿದ ದಾರದಲ್ಲಿ ಗೆಜ್ಜೆಗಳನ್ನು ಸುರಿದು ಕಟ್ಟಿಕೊಂಡ ಹಾಗೆ. ಆನಂತರ ಅವನ ಕಂಠದಲ್ಲಿ ತ್ರಿವಳಿಗಳಿತ್ತಂತೆ. ರಾಮನ ಕಂಠದಲ್ಲಿ ತ್ರಿವಳಿಗಳಿದ್ವು ಅಂತೀವಲ್ಲ, ಹಾಗೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿ, ಇದು ಲಕ್ಷ್ಮಿಯ ಲಾಂಛನ. ಇದು ಇದು ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಲಾಂಛನ ಇದೆ. ಜೊತೆಗೆ ಚಿನ್ಮುದ್ರೆಯಲ್ಲಿ ಹಿಡಿದಿದ್ದು. ನಮ್ಮ ಹಾಗೆ ದೇವರಿಗೆ ರೇಖೆಗಳನ್ನು ತೋರಿಸಲ್ಲ, ಭಾರತೀಯ ಶಿಲ್ಪಶಾಸ್ತ್ರದಲ್ಲಿ ಅದು ತೋರಿಸೋದಿಲ್ಲ.
ಅದಕ್ಕೆ ಪದ್ಮರೇಖೆಗಳನ್ನು ತೋರಿಸುವ ಸಂಪ್ರದಾಯ ಇದೆ. ಎಲ್ಲ ಹಿಂದಿನ ಕಾಲದ ದೇವರನ್ನು ನೋಡಿ ಕೈನಲ್ಲಿ ಒಂದು ಈ ಥರ ಇರೋದಿಲ್ಲ, ಈ ಥರದ ಒಂದು ಪದ್ಮದ ಲಾಂಛನ ಇರುತ್ತೆ. ಯಾಕೆಂದರೆ ವಿದೇಶಿಯರು ಭಾರತದಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ಅಧ್ಯಯನ ಮಾಡಿ ಒಳ್ಳೊಳ್ಳೆಯ ಸ್ಥಪತಿಗಳಿದ್ದಾರೆ. ಉದಾಹರಣೆಗೆ ಕಾರ್ಡಿಫ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆ್ಯಡಮ್ ಹಾರ್ಡೆ ಅಂತ ಒಬ್ಬರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಇಂಗ್ಲೆಂಡಿಗೆ ಒಂದು 10-17 ವರ್ಷ ಈ ಭಾರತೀಯ ಶಿಲ್ಪಕಲೆ ಟೀಚಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾವಾಗ ಅವ್ರು 25 ವರ್ಷ ಭಾರತದಲ್ಲಿದ್ದು ದೇವಾಲಯಗಳ ಅಧ್ಯಯನ ಮಾಡಿದಂಥವ್ರು. ಮತ್ತು ವಿದೇಶಿಗರು ಭಾರತೀಯ ಶಿಲ್ಪಶೈಲಿ ಬಗ್ಗೆ ಒಂದು ಮಾತು ಆಡಬಾರ್ದಲ್ಲ, ಹಂಗೆ ನಾವು ನೋಡ್ಕೋಬೇಕಲ್ಲ. ಏನ್ರಿ ನೀವು ಭಾರತದವ್ರು ಹಿಂಗೆ ಮಾಡಿದಿರಲ್ಲ ಅಂತ ಅನ್ಬಾರ್ದಲ್ಲ. ಅದಕ್ಕೋಸ್ಕರ ಶಾಸ್ತ್ರೀಯವಾದ ಎಲ್ಲ ಲಕ್ಷಣಗಳನ್ನು ನೋಡಿ. ಇಲ್ಲಿ ಇದು ಅವಧ್ಯ ಶೈಲಿ, ಇದು ನೋಡಿ ಶಾರ್ದೂಲದ ಕಲ್ಪನೆ ಇದೆಯಲ್ಲ ಅದು, ಜೊತೆಗೆ ಇಲ್ಲಿ ಚಕ್ರ ಮತ್ತೆ ಪದ್ಮ ಇದೆ. ಇಲ್ಲಿ ಪದ್ಮ, ಶಂಖ ಚಕ್ರಗಳನ್ನು ಈ ಕಡೆ ತೋರಿಸಿ ನೋಡಿ. ಇಲ್ಲಿ ಶಂಖ ಇದೆ ನೋಡಿ, ಇದು ಶಂಖ. ಇದು ಆನಂತರ ಇದು ಗದೆ. ಇದು ಗದೆ ನೋಡಿ ಇಲ್ಲಿದೆ. ಹೀಗೆ ಇದು ಬಾಣ ನೋಡಿ, ಬಾಣದ ದಾರವು ಕೂಡ ಹೀಗೆ ಸುತ್ತಕೊಂಡಿರುವಂಥದ್ದು ನೋಡಿ. ಇಲ್ಲಿ ದಾರ ಕಾಣುತ್ತಲ್ಲ, ಇದು ಹಿಡಿಕೆ, ಬಾಣವನ್ನು ಹಿಡ್ಕೊಳ್ಳೋ ಹ್ಯಾಂಡ್ಲು. ಬಾಣ ಮತ್ತೆ ದಾರ ನೋಡಿ. ಇಲ್ಲೆಲ್ಲ ಆ ಬಾಣದ ವಿನ್ಯಾಸಗಳು, ಅದ್ರ ಬಾಣ ಸುತ್ತಕೊಂಡು ಬಂದ ದಾರ, ಪ್ರತಿಯೊಂದನ್ನು ಲಕ್ಷಣವಾಗಿ ಮಾಡಬೇಕು. ಜೊತೆಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಆ ಕರ್ಲಿ ಹೇರ್ಸ್ಗಳನ್ನು ನೀವು ನೋಡ್ಬೋದು. ವ್ಯಾಘ್ರನಕ ಅಂತ ಮಗುವಿಗೆ ಹುಲಿ ಉಗುರು ಕಟ್ಟೋದೊಂದು ಪರಂಪರೆ ಇದೆ ಮಕ್ಕಳಿಗೆ. ಅದನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ವ್ಯಾಘ್ರನಕ ಕಂಠಕ್ಕೆ ಹುಲಿ ಉಗುರು ಒಂದು ಪದಕ ಹಾಕಿ ಕಟ್ಕೊಂಡಿದ್ದ ರಾಮನಿಗೆ ಕಟ್ಟಿದ್ರು ಅಂತ. ಇದು ಆ್ಯಕ್ಚುಲಿ ಅದರೊಳಗಡೆ ಅವೆಲ್ಲ ನನ್ನ ಕಲ್ಪನೆ, ಯಾವ ರೀತಿ ಆ ರಾಮನ್ನ ಪ್ರಪಂಚಕ್ಕೆ ಗುರುತಿಸಬೇಕಾದ್ರೆ ಎಲ್ಲ ಸಹಾಯ ಆಗ್ತದೆ ಅಂತ. ವ್ಯಾಘ್ರ ಕಂಠದಲ್ಲಿ ತ್ರಿವಳಿಗಳಿದ್ವಂತೆ ಅವನಿಗೆ, ಅದಕ್ಕೆ ಅವನ ಕಂಠದಲ್ಲಿ ತ್ರಿವಳಿಗಳನ್ನು ನೋಡಿ. ಆನಂತರ ವೆಸ್ಟರ್ನ್ ಥರ ಡೀಪ್ ಆಗಿ ಕೊರೆದು ಮಾಡಿಲ್ಲ ನಾನು, ಹಾಗೇನೆ ಸಹಜದಲ್ಲಿ ಎಲ್ಲ ಭಾರತೀಯ ಶಿಲ್ಪಗಳು ಹೇಗಿರ್ತದಲ್ಲ ಹಾಗೇನೆ ಮಾಡಿದಂಥದ್ದು. ಹಸನ್ಮುಖಿ, ಮಕರ ಕುಂಡಲಗಳು, ಮೊಸಳೆಯ ಮತ್ತೆ ಆನೆಯ ಸೊಂಡಿಲುಳ್ಳಂತಹ ಆನೆ ಮತ್ತೆ ಮೊಸಳೆಗಳಿಂದ ಕೂಡಿದ ಬಾಯಿಗಳು ಅಂತ ಹೇಳ್ಬೇಕು. ಎರಡು ಬಾಯಿ ಒಂದು ಪ್ರಾಣಿಯಲ್ಲಿ ಸೇರಿದ್ದು, ಅದು ಮಕರ ಕುಂಡಲ ಅಂತ ಕರೀತಾರೆ. ಅದನ್ನು ಕಿವಿಗೆ ಹಾಕೊಂಡು ತಿಂತಂತೆ ಅವನು, ಮಕರ ಕುಂಡಲ ಥರ. ಆನಂತರ ಕರ್ಲಿ ಹೇರ್ಸ್ಗಳು ಅಂತಂದಲ್ಲ ನೋಡಿ, ಇದು ಗುಂಗುರು ಕೂದಲುಗಳು, ಹಣೆ ಮೇಲೆ ಗುಂಗುರು ಕೂದಲು, ಇದನ್ನೆಲ್ಲ ನೀವು ಇದ್ರೊಳಗೆ ನೋಡಬಹುದು. ಆಗ್ಲಿ ನೋಡಿ. ಸಪ್ತ ಕಿರಣಗಳು ನಮ್ಮಲ್ಲಿ ಕಾವ್ಯದಲ್ಲಿ ವರ್ಣನೆಗಳನ್ನು ಮಾಡ್ತಾರೆ. ಸೂರ್ಯನ ಬಿಸಿಲು, ಸುಡು ಬಿಸಿಲು, ಹಾಗೆ ಅಗ್ನಿ ರೂಪದಲ್ಲಿ ಎಲ್ಲ ತೋರಿಸೋ ಪರಂಪರೆ ಇದೆಯಲ್ಲ ನೋಡಿ. ನಾನು ಸೂರ್ಯನ ಶಿಲ್ಪವನ್ನು ಇಲ್ಲಿ ತೋರಿಸಿದೆ ಮುಕುಟದಲ್ಲಿ. ಸೂರ್ಯನ ಶಿಲ್ಪ ಇದು ಹಿಂಭಾಗದಲ್ಲಿ ಸೂರ್ಯ ಮಂಡಲ ಇದೆ ಅಂತ ಹೇಳಿದೆ ನೋಡಿ. ಇದೆಲ್ಲ ಅಗ್ನಿ. ಸೂರ್ಯ ಮಂಡಲಗಳಲ್ಲಿ 7 ಕಿರಣಗಳು, 1, 2, 3, 4, 5, 6, 7 ಕೆಳಗಡೆ ಹಿಂಭಾಗದಲ್ಲಿ 7 ಕಾಣುತ್ತೆ. ಆದರೆ ನನ್ನ ಕಲ್ಪನೆಯಲ್ಲಿ ಹೇಗಿತ್ತು ಅಂತಂದರೆ, ಆ ಇನವಂಶ ಸೂರ್ಯವಂಶದ ಬಾಲ ರಾಮ ಭೂಮಿಗೆ ಬಂದಾವಾಗ ಆ ಸೂರ್ಯನ ಕಿರಣಗಳು ಕುಸುಮಗಳೋಪಾದಿಯಲ್ಲಿ ಬಂದು ತಲುಪದವು ಅಂತ. ಆ ಕಿರಣ ಒಂದೊಂದು ಹೂ ಮುಡ್ಕೊಂಡು ಬಂದಿದೆ ನೋಡಿ. ಆ ಕಿರಣಗಳು ಕೂಡ ಹೂವನ್ನು ಮುಡ್ಕೊಂಡು ರಾಮನಿಗೋಸ್ಕರ ಬಂದಿದೆ ಅಂತ. ಅಂದ್ರೆ ಈಗ ಸಾಹಿತ್ಯದ ಕಲ್ಪನೆಯನ್ನು ನೋಡ್ತೀವಲ್ಲ ನೀವು, ಹೋಲಿಕೆ ಕೊಡುವಾಗ ಕವಿ ಕಲಾವಿದರ ಕಲ್ಪನೆಗಳು ಹೇಗಿರುತ್ತೆ ಅಂತಂದ್ರೆ, ಅವರು ಒಂದು ಲೆಕ್ಕದಲ್ಲಿ ಅವ್ರು ಹೇಳಬೇಕು ಅಂದ್ರೆ ಅವ್ರು ಸ್ವಲ್ಪ ಈ ಯೋಚನೆಗಳನ್ನು ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದವ್ರೇನೋ ಅಂತ ಅನ್ಸೋಗ್ಬಿಡುತ್ತೆ. ಹಾಕಿದ್ದಾರೆ ಹಂಗಾಗಿ ಭಯ ಇಲ್ಲ. ಅಂದ್ರೆ ಆ ಚಿಂತನೆಗಳು ಆ ಮಟ್ಟದಲ್ಲಿ ಮಾಡ್ತಾ ಇರಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಆ ಸಪ್ತ ಕಿರಣಗಳು
ಅದು ಹೂ ಮುಡ್ಕೊಂಡು ಬಂದಿದ್ದಂತ 27 ನಕ್ಷತ್ರಗಳಿಗೆ ಈ ಚತುರ್ದಳದ ಹೂಗಳಿದೆ ನೋಡಿ ಇಲ್ಲಿ 1 2 3 4 ಈಗ ನೋಡಿದ್ರೆ 27 ಇದೆ. ಅದು ದಶಾವತಾರ ನೋಡಿ. ಮತ್ಸ್ಯ ಇದು ಕೂರ್ಮ, ಇದು ವರಾಹ, ಇದು ನರಸಿಂಹ, ದಶಾವತಾರ, ಇದು ವಾಮನ, ಇದು ಶಿಲ್ಪ ಭಾಷೆ, ಇದು ಪರಶುರಾಮ, ಇದು ಕೊಡ್ಲಿ ಇಟ್ಕೊಂಡಿರೋದು, ಇದು ರಾಮ, ಇದು 7ನೇ ಅವತಾರ. ಆನಂತರ ಕೃಷ್ಣ ಮತ್ತೆ ಬುದ್ಧ, ಕಲ್ಕಿ ಬಂದದ್ದು. ಕಲ್ಕಿಯನ್ನು ಕುದುರೆ ಮುಖದಲ್ಲಿ ತೋರಿಸಿದಂಥದ್ದು. ಆನಂತರ ರಾಮನ ಬಾಣಕ್ಕೆ ಸಾರಂಗದ ಮುಖವಿತ್ತು ಅಂತ, ಸಾರಂಗಪಾಣಿ ಅಂತ ಕರೀತಾರೆ ನೋಡಿ. ಇವನ ಧನಸ್ಸಿಗೆ ಇಲ್ಲಿ ಒಂದು ಮುಖ ಮಾಡಿದ್ದೀನಿ, ಸಾರಂಗದ ಮುಖ ಇದೆ. ಇಷ್ಟೆಲ್ಲ ವಿವರಗಳನ್ನ ನನ್ನ ಒಂದೇ ಶಿಲ್ಪದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ನನ್ನ ಒಂದೇ ಶಿಲ್ಪದಲ್ಲಿ ಇದರೊಳಗೆ ಇನ್ನೊಂದು ವಿಶೇಷ ಏನಂತಂದ್ರೆ, ಕೇರಳದಿಂದ ಕಾಶ್ಮೀರದವರೆಗಿನ ವಿಶೇಷವಾದ ಶೈಲಿಗಳಿದೆಯಲ್ಲ, ಚೋಳ, ಪಲ್ಲವ, ಚಾಲುಕ್ಯ, 2000 ವರ್ಷಗಳಿಂದ ಯಾವ ಭಾರತದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕಲ್ಲಿನ ಸಾಕ್ಷ್ಯಗಳಿದೆಯಲ್ಲ, ಆ ಹಳೆಯ ಸಾಕ್ಷ್ಯಗಳನ್ನು ಜೊತೆಗೆ ಅಯೋಧ್ಯೆಯ ಮೂಲ ರಾಮನ ಸಾಕ್ಷ್ಯ ಇದೆಯಲ್ಲ, ರಾಮ ಮಂದಿರದ್ದು, ಈ ಅವಧ್ ಶೈಲಿ ಇದೆಲ್ಲ ಅಲ್ಲಿಂದನೇ ತಗೊಂಡಂಥದ್ದು. ಆ ಪಳಿಯುಳಿಕೆಗಳು ಸಿಕ್ತು ನನಗೆ. ಅಲ್ಲಿ ಮೊಟ್ಟ ಮೊದಲ ದೇವಾಲಯ ಕೂಡ ನಮ್ಮ ಕರ್ನಾಟಕದ ಕಲ್ಲನ್ನು ಬಳಸಿ ಮಾಡಿದಂಥ ಇದೇ ಶಿಲೆ ಇದೆ ಮೂಲ. ಆನಂತರದಲ್ಲಿ ಅದರ ಮುಂದೆ ವಿಸ್ತೃತವಾದ ಭಾಗ, ಅವರು ಹೇಳೋದು 2-3 ಸಾರಿ ಕೆಡಗಿದ್ದಾರೆ ಅಂತ, ವಿಸ್ತೃತವಾದ ಭಾಗ ಬಂದು ಮರಳು ಮಿಶ್ರಿತ ಕೆಂಪು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ದು. ಈಗಲೂ ಹಾಗೆ ಆಗಿದೆ. ಕರ್ನಾಟಕದ ಇದೇ ಕಪ್ಪು ಕಲ್ಲು ಅಲ್ಲಿ ಉಳಿದಿದೆ, ಹೊರಭಾಗದಲ್ಲಿ ಕೆಂಪು ಕಲ್ಲಿನ ದೇವಾಲಯವೇ ನಿರ್ಮಾಣ ಆಗಿದೆ. ಇದಕ್ಕೆ 500 ವರ್ಷಗಳಿಂದ ಕಾಯ್ತಾ ಇದ್ದು ನಮ್ಮ ಪೂರ್ವಜರಿಗೆ ಯಾರಿಗೂ ಈ ಯೋಗ ಸಿಗಲಿಲ್ಲ. ಅದಕ್ಕೆ ಹೇಳಿದ್ದು ನಾವು ನೀವೆಲ್ಲ ಅದೃಷ್ಟವಂತರು. ಯಾಕೆಂದರೆ ನಮ್ಮ ಕಾಲದಲ್ಲಿ ನಾವು ಸಾಕ್ಷಿ ಆದ್ವಲ್ಲ ಈ ರಾಮ ಮಂದಿರ ನಿರ್ಮಾಣಕ್ಕೆ. ಅದು ರಾಮನ ಇಚ್ಛೆ. ಈಗ ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಹಲವು ಟೂಲ್ಗಳಿರ್ತದೆ. ಆ ಹಲವು ಉಳಿಗಳಲ್ಲಿ ಯಾವ್ಯಾವ ಆಕಾರ ಮಾಡೋದಕ್ಕೆ ಯಾವ್ಯಾವ ಚಾಣ ಬೇಕು ಅಂತ ಚಾಣ ಎತ್ಕೊಂಡು ಆಯಾ ಶೇಪ್ ಮಾಡ್ತಾ ಇರ್ತೀವಿ. ನಾವು ಆ ಶೇಪ್ ಹೇಗೆ ಕೊಡ್ತೀವೋ ಹಾಗೆ ಆ ರಾಮನಿಗೆ ಸ್ವತಃ ಅವನೇನು ಬಂದು ಮಾಡ್ಕೊಳಕ್ಕಾಗಲ್ಲ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ನೆಲೆ ನಿಂತಿರ್ತಾನಲ್ಲ, ಅವನು ನಿಮ್ಮಂಥ ಟೂಲ್ಗಳನ್ನು ತಗೊಂಡು ಆ ರಾಮ ಮಂದಿರ ಮತ್ತು ಆ ರಾಮದೇವರನ್ನು ನಿರ್ಮಾಣ ಮಾಡ್ಕೊಂಡೇನು ಅಂತ ಅನಿಸ್ತಾ ಇರುತ್ತೆ. ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆ ಮೂಲಕ ಅಲ್ಲಿ ಅಯೋಧ್ಯೆಯ ರಾಮ ಆಗಿದ್ದಾನೆ. ಹಾಗೆ ಇವಕ್ಕೆಲ್ಲ ನನ್ನೊಬ್ಬನ ಸಾಮರ್ಥ್ಯ ಏನಲ್ಲ. ಉತ್ತರ ಭಾರತದಲ್ಲಿ ಶಿಲ್ಪ ನಿರ್ಮಾಣ ಮಾಡುವ ಒಂದು ವಿಧಿವಿಧಾನ ಇದೆ. ಇದು ನೋಡಿ, ಬಾಲ ಆಂಜನೇಯ. ಇದು ಅವನನ್ನು ಅರ್ಧ ನಿಮಿಲಿತ ನೇತ್ರದಲ್ಲಿ ಮಾಡಿದ್ದೆ. ಯಾಕೆಂತಂದ್ರೆ ಅದೇ ಆಂಜನೇಯ ರಾಮನ್ನ ನೇರವಾಗಿ ನೋಡಿಲ್ಲ, ಅಂತರಾತ್ಮದಿಂದ ನೋಡಿದ್ದಾನೆ ಅವನು. ಮತ್ತೆ ಹುಣ್ಣಿಮೆಗೆ ಆಂಜನೇಯ ಹುಟ್ಟುತ್ತಾನೆ, ನವಮಿಗೆ ರಾಮ ಹುಟ್ಟುತ್ತಾನೆ. ರಾಮ ಹುಟ್ಟಿದ 6ನೇ ದಿವಸಕ್ಕೇನೋ ಹುಟ್ಟದ ಅನ್ನೋ ಒಂದು ಮಾತು ಕೂಡ ಇದೆ. ಹಾಗಾಗಿ ರಾಮ ಲಲ್ಲ ಇದ್ರೆ ಹನುಮ ಲಲ್ಲಾನೇ ಆಗ್ಬೇಕಲ್ಲ, ಈ ಕಾರಣದಿಂದಲೂ ಅದು ಮ್ಯಾಚ್ ಆಗ್ಬೇಕು. ಬರೀ ಪಾದ ನೋಡಿ ಹೇಗಿದೆ ನೋಡಿ, ಪಾದ, ಆ ಪಾದ, ಪದ್ಮಗಳು ನೋಡಿ, ಅಲಂಕೃತಗೊಂಡ ಪದ್ಮಗಳು ಅನ್ನಲ್ಲ, ಆ ಒಂದೊಂದು ದಳನೂ ಒಂದೊಂದು ಪದಕ ಕಟ್ಕೊಂಡು ಬಂದಿದೆ. ರಾಮನ್ ಹೊತ್ಕೋತೀನಿ 6 ದಿನ ಆದ್ಮೇಲೆ ಹುಟ್ಟದ ಅಂತ ಒಂದು ಕಥೆ ಹೇಳುತ್ತೆ. ಇವೆಲ್ಲ ತುಂಬಾ ಇದೆ, ಹೇಳ್ತಾ ಹೋದ್ರೆ ಸಂಜೆ ಆಗೋಗ್ಬಿಡುತ್ತೆ. ಇವತ್ತು ನಮ್ಮ ಸಂಸ್ಥಾನದ ಪರವಾಗಿ ಗಣೇಶ್ ಭಟ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರಿಗೆ ನಮ್ಮ ಸಂಸ್ಥಾನದಿಂದ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಡಾಕ್ಟರ್ ಸಿ.ಆರ್. ಎಲ್ಲರಿಗೂ ಗೊತ್ತೇ ಇದ್ದಾರೆ. ಅವ್ರ ಬಗ್ಗೆ ಯಾರಿಗೂ ತಿಳಿದಿರೋರಿಲ್ಲ. ಅವರು ಸುಮಾರು 1.5 ಲಕ್ಷ ಜನಕ್ಕೆ ಫ್ರೀಯಾಗಿ ಕೌನ್ಸಿಲಿಂಗ್ ಮಾಡಿದ್ದಾರೆ. 20,000 ಜನಕ್ಕೆ ಕೌನ್ಸಿಲಿಂಗ್ ಫ್ರೀಯಾಗಿ ಟ್ರೈನ್ ಮಾಡಿದ್ದಾರೆ. ಕೌನ್ಸಿಲರ್ಸ್ ಮಾಡಿದ್ದಾರೆ.
ಮತ್ತೆ 2000 ಪುಸ್ತಕಗಳು ಬರೆದಿದ್ದಾರೆ. ಅದ್ರ ಬಗ್ಗೆ ಎಲ್ಲಾನು ಒಂದ್ ಸ್ವಲ್ಪ ಮತ್ತೆ ಅವ್ರಿಗೆ ಸಿಕ್ಕಿರೋ ಅವಾರ್ಡ್ಗಳು ಹೇಳಕ್ಕಾಗಲ್ಲ, ಲಿಸ್ಟ್ ಅಲ್ಲಿ ಓದ್ಬೇಕಾಗತ್ತೆ. ಇವತ್ತು ಸಮತಾ ಕ್ಲಬ್ನವರ ಒಂದು ಆಹ್ವಾನಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ಆದರೆ ಈ ಒಂದು ಸಮತಾ ಕ್ಲಬ್ಬಿನ ಒಂದು ವಿಶೇಷತೆ, ಒಂದು ಸಂಸ್ಕಾರಯುತವಾದಂತಹ ಒಂದು ಇವರ ಈ ಕ್ಲಬ್ಬಿನ ಒಂದು ಯಾವ ಆಚರಣೆಗಳೆಲ್ಲ ಇದೆಯಾ, ಇದು ಬಹಳ ಮನಸ್ಸಿಗೆ ಸಂತೋಷ ಕೊಟ್ಟಂತಹದ್ದು. ಬಹಳ ವರ್ಷಗಳಿಂದ ಈ ಕ್ಲಬ್ಬಿನ ಸಂಪರ್ಕದೊಂದಿಗೆ ಇದ್ದಂಥವನು. ಸುವರ್ಣ ಮೇಡಮ್ ಅವರು ಕೂಡ ಭಾಳ ಸಕ್ರಿಯವಾಗಿ ಈ ಕ್ಲಬ್ಬನ್ನು ಮುಂದುವರಿಸಿಕೊಂಡು ತನ್ನ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸ್ಕೊಂಡು ಬರ್ತಾಯಿದೆ. ನನ್ನನ್ನು ಕರೆದು ಅಯೋಧ್ಯೆ ರಾಮನ ನಿರ್ಮಾಣಕ್ಕೆ ಸಹಾಯ ಹಸ್ತವನ್ನು ಕೊಟ್ಟವನು, ಜೊತೆಗೆ ಏನು ಮೂರ್ತಿ ಶಿಲ್ಪ ನಿರ್ಮಾಣದಲ್ಲಿ ನಾನು ಒಬ್ಬನಾಗಿದ್ದರಿಂದ ನನ್ನನ್ನು ಕರೆದು ಗೌರವಿಸಿದ್ದಾರೆ. ಈ ಕಾರಣದಿಂದ ನಾನು ಬಹಳ ಈ ಸಮತಾ ಕ್ಲಬ್ಬಿಗೆ ಬಹಳ ಧನ್ಯವಾದವನ್ನು ಅರ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ವಿಶೇಷವಾದ ಸೇವೆಯನ್ನು ಸಮಾಜಕ್ಕೆ ಕೊಡುವುದರ ಮೂಲಕ
ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ವಿಶ್ವ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಸುವರ್ಣ ಅಮರನಾಥ್ ಅಂತ, ಸಮತಾ ಲೇಡೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಈ ದಿನ ನಮ್ಮದು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಮಹಿಳಾ ಸಮತಾ ಅಸೋಸಿಯೇಷನ್ನಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ನಾಡಿನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರು ಹಾಗೆ ಅಯೋಧ್ಯದ ರಾಮಶಿಲ್ಪಿಯಾದಂತಹ ಶ್ರೀ ಗಣೇಶ್ ಭಟ್ ಅವರು ಇಬ್ಬರೂ ಈ ದಿನ ನಮ್ಮ ಸಂಘಕ್ಕೆ ಬಂದಿದ್ದರು. ನಿಜವಾಗ್ಲೂ ಇದು ಒಂದು ಸೌಭಾಗ್ಯದ ದಿನ. ಯಾಕಂದರೆ ಇಬ್ಬರು ಎಮಿನೆಂಟ್ ಪರ್ಸ್ನಾಲಿಟಿಗಳು ಒಂದೇ ಕಡೆ ಕೂತ್ಕೊಂಡು ನಮ್ಮ ಲೇಡೀಸ್ಗೆ ಒಂದು ಹಿತವಚನ ಹೇಳಿ ಅವರವರ ಅನುಭವಗಳನ್ನ ಹೇಳಿದ್ದು ನಿಜವಾಗ್ಲೂ ತುಂಬ ಸಂತೋಷದಾಯಕದ ವಿಚಾರ. ಮತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ತುಂಬಾ ಸಂತೋಷವಾದ ವಿಚಾರ. ಮತ್ತು ಅವರು ಅದಕ್ಕೆ ಅರ್ಹರು ಕೂಡ. ಎಷ್ಟೋ ಅವಾರ್ಡ್ಗಳು ಅವ್ರಿಗೆ ಬಂದಿದೆ, ಆದರೆ ಇದು ಒಂದು ಬರಬೇಕಿತ್ತು, ತಡವಾಗಾದ್ರೂ ಬಂತು. ಅಂತಹ ನಿಸ್ಪೃಹ ಜೀವಿಗೆ, ಅಂತಹ ನಿಷ್ಠಾವಂತ ಜೀವಿಗೆ, ಅಂದರೆ ಏನೂ ಯಾರಿಂದನೂ ಏನೂ ಅಪೇಕ್ಷೆ ಪಡದೆ ಅವರದೇ ಎಲ್ಲರಿಗೂ ಕೊಟ್ಟು ಸೊಸೈಟಿನ ಉದ್ಧಾರ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರೊಂದು ದೇವರು ಅಂತ ಹೇಳಿದ್ರೆ ಏನೂ ತಪ್ಪಾಗಲಾರದು. ಮತ್ತು ಅವರ ಸಮಾಧಾನ ಸೆಂಟರ್ನಲ್ಲಿ 1.5 ಲಕ್ಷ ಜನರಿಗೆ, ಅಂದರೆ ರೋಗಿಗಳಿಗೆ, ಮನೋರೋಗಿಗಳಿಗೆ ಒಂದು ಔಷಧನ ಕೊಟ್ಟು ಮತ್ತು ಅವರ ಎಲ್ಲ ಪ್ರಾಬ್ಲಮ್ಗಳನ್ನ ನಿವಾರಣೆ ಮಾಡಿದ್ದಾರೆ. ಅದು ಉಚಿತವಾಗಿ. ಈ ಕಾಲದಲ್ಲಿ ಈ ಥರ ಇರೋವಂಥ ವ್ಯಕ್ತಿ ತುಂಬ ವಿರಳ. ಅಂಥವ್ರಿಗೆ ಪದ್ಮಶ್ರೀ ಬಂದಿದ್ದು ತುಂಬ ಸಂತೋಷಕರವಾದ ವಿಚಾರ. ಹಾಗೆ ಇವತ್ತು ನಮಗೆ ಬಂದಿರತಕ್ಕಂಥ ಶ್ರೀ ಗಣೇಶ್ ಭಟ್ ಅವರು ಸಹ ಹಾಗೆ ತುಂಬ ಸಿಂಪಲ್ ಪರ್ಸನ್ನು. ಅವ್ರ ಹೆಂಡತಿ ನಮ್ಮ ಕ್ಲಬ್ಬಿನ ಮೆಂಬರು. ಹಾಗಾಗಿ ನಮಗೂ ಅದೊಂದು ಗರ್ವ ಇದೆ, ನಮ್ಮವರೇ ಇವರು ಅನ್ನೋ ಒಂದು ಆಸೆಯಿಂದ, ಒಂದು ಸಾಧಾರಣ ಮನಸ್ಥಿತಿಯಿಂದ ನಾವು ಅವ್ರನ್ನ ಕರೆದ ತಕ್ಷಣ ಅವರು ಕರೆದ ತಕ್ಷಣವೇ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಂತಹ ಎಮಿನೆಂಟ್ ಪರ್ಸ್ನಾಲಿಟಿಗಳು ಈ ದಿನ ನಮ್ಮ ಸಮತಾ ತಂಡಕ್ಕೆ ಬಂದಿದ್ದಾರೆ. ಇದರಿಂದ ನಿಜವಾಗ್ಲೂ ಎಲ್ಲ ನಮ್ಮ ಮಹಿಳಾ ಸದಸ್ಯರಿಗೂ ತುಂಬ ಸಂತೋಷ ಆಗಿದೆ. ಹಾಗೆ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ವರ್ಷ ನಮ್ಮ ಮಹಿಳಾ ಸದಸ್ಯರನ್ನೇ 6 ಜನನ ಗುರುತಿಸಿ ಅವರು ಸಂಘಕ್ಕೆ ಮಾಡಿರುವಂತಹ ಸೇವೆನ, ಸಂಘಕ್ಕೆ ಕೊಡ್ತಾ ಇರೋ ಸಪೋರ್ಟನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಇದನ್ನು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮಾಡ್ತೀವಿ ಸಹ. ಹೀಗೆ ನಮ್ಮ ಸಂಘ ತುಂಬ ಅಭಿವೃದ್ಧಿಗೆ ಬರಲಿ. ಇಂತಹ ಒಳ್ಳೊಳ್ಳೆ ವ್ಯಕ್ತಿಗಳು ನಮ್ಮ ಸಂಘಕ್ಕೆ ಬಂದು ನಮ್ಮನ್ನು ಹರಿಸಲಿ, ನಮಗೊಂದು ಗೈಡೆನ್ಸ್ ಕೊಡಲಿ ಅಂತ ಕೇಳ್ಕೊತಾ ನಾನು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. 51 ವರ್ಷಗಳ ಕಾಲ ನಾನು ಮನೋವೈದ್ಯನಾಗಿ ಕೆಲಸ ಮಾಡಿದ್ದೇನೆ. ಇವತ್ತಿಗೂ ಕೂಡ ದೇಹದ ಕಾಯಿಲೆಯನ್ನು ಜನ ಒಪ್ಕೊಳ್ತಾರೆ, ಮನಸ್ಸಿನ ಕಾಯಿಲೆಯನ್ನು ಜನ ಒಪ್ಕೊಳ್ಳೋದಿಲ್ಲ. ಕೆಲ ಮನಸ್ಸಿಗೂ ಖಿನ್ನತೆ ಬರ್ತದೆ, ಆತಂಕ ಬರುತ್ತೆ, ಮನೋಕ್ಲೇಶದಿಂದ ಸಾಕಷ್ಟು ಒತ್ತಡ ಆಗಿ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ. ಮನಸ್ಸು ಪ್ರಕ್ಷುಬ್ಧ ಆಯಿತು ಅಂತಂದರೆ ದೇಹ ಸೊರಗುತ್ತೆ. ಸ್ಟ್ರಾಂಗ್ ಮೈಂಡ್ ಮತ್ತು ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತೇವೆ. ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಮನಸ್ಸು ಆನಂದವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಆದರೆ ಇವತ್ತು 80% ಜನರಿಗೆ ಮಾನಸಿಕ ನೆಮ್ಮದಿ ಇಲ್ಲ. ಜೊತೆಗೆ ಕಾಯಿಲೆಗಳು, ಡಯಾಬಿಟಿಸ್ ಆಗ್ಬೋದು, BP ಆಗ್ಬೋದು, ಶುಗರ್, ಆರ್ಥರೈಟಿಸ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು. ಈ ರೀತಿ 80% ಜನಕ್ಕೆ ಒಂದಲ್ಲ ಒಂದು ಕಾಯಿಲೆ ಇರೋದಕ್ಕೆ ಮುಖ್ಯವಾದ ಕಾರಣ ನಾವು ನಮ್ಮ ಮನಸ್ಸನ್ನು ನಿರ್ಲಕ್ಷ್ಯ ಮಾಡ್ತಿದ್ದೇವೆ. ಆ ದೃಷ್ಟಿಯಿಂದ ಭಗವಾನ್ ಬುದ್ಧ 2500 ವರ್ಷಗಳಿಂದ ಏನು ಹೇಳಿದ, ಸರಳವಾಗಿ ಬದುಕಿ, ಆನಂದವಾಗಿ ಬದುಕಿ, ಆಸೆಗಳನ್ನು ಕಮ್ಮಿ ಮಾಡಿ, ನಿರೀಕ್ಷೆಗಳನ್ನು ಕಡಿಮೆ ಮಾಡಿ, ಹಾಗೆ ಜನರನ್ನು ಪ್ರೀತಿ ಮಾಡಿ. ಆದ್ದರಿಂದ ನಾವು ನಮ್ಮ ಕುಟುಂಬಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ, ಕೆಲಸ ಮಾಡೋರ ಜೊತೆ, ಹಾಗೆ ನಮ್ಮ ಮಕ್ಕಳನ್ನು ಕೂಡ ಪ್ರೀತಿಯಿಂದ ಬೆಳೆಸ್ತಕ್ಕಂಥದ್ದು, ಹಾಗೆ ಪ್ರೀತಿಯನ್ನು ಹಂಚತಕ್ಕಂಥದ್ದು. ಪ್ರೀತಿ ಅಮೃತ ಸಮಾನ. ಹಾಗೆ ತೃಪ್ತಿ ಜೀವನ. ಭಗವಂತ ಏನು ಕೊಡ್ತಾನೆ, ನಾವೇನು ಸಂಪಾದನೆ ಮಾಡ್ತೇವೆ, ಏನು ಗಳಿಸ್ತೇವೆ, ಅದರಲ್ಲಿ ತೃಪ್ತಿಯನ್ನು ಕಾಣ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಪ್ರೀತಿ ಮತ್ತು ತೃಪ್ತಿ ಇತ್ತು ಅಂತಂದರೆ ಮನಸ್ಸು ನೆಮ್ಮದಿಗೆ ಬರುತ್ತೆ. ಮನಸ್ಸು ನೆಮ್ಮದಿ ಇತ್ತು ಅಂತಂದರೆ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ. ಜೊತೆಗೆ ನಮ್ಮ ಎಫಿಷಿಯನ್ಸಿ, ನಮ್ಮ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ಈ ದಿವಸ ಸಮತಾ ಮಹಿಳಾ ಕ್ಲಬ್ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಅಥವಾ ಅಭಿನಂದನೆ ಮಾಡಲಿಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೇನೆ. ಕೇಂದ್ರ ಸರ್ಕಾರ ದೇಶದ 4ನೇ ಅತ್ಯುನ್ನತ ಗೌರವವಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು
ನನಗೆ ದಯಪಾಲಿಸಿ ಗೌರವಿಸಿದೆ. ಇದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಹಾಗೆ ನನ್ನ ಎಲ್ಲ ಸಹೋದ್ಯೋಗಿಗಳು, ನನ್ನ ಗುರುಗಳು ಹಾಗೆ ನನ್ನ ಶ್ರೇಯೋಕಾಂಕ್ಷಿಗಳಿಗೆ ನಾನು ಈ ಮುಖಾಂತರ ನನ್ನ ಧನ್ಯವಾದಗಳನ್ನು, ಆಭಾರ ಮನ್ನಣೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.